ನಮಸ್ಕಾರ. ಪೊಳಲೀಸ್ ಕಿಚನ್ ವೀಕ್ಷಕರಿಗೆ ಪ್ರೀತಿಯ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಕೇಸರ್ ಬಾದಾಮ್ ಮಿಲ್ಕ್ ಪೌಡರ್ ಅಥವಾ ಪ್ರೀಮಿಕ್ಸ್ ಅನ್ನು ಮನೆಯಲ್ಲೇ ಅತೀ ಸುಲಭದಲ್ಲಿ ತಯಾರಿಸಿ ಅದರಿಂದ ಅದ್ಭುತ ರುಚಿಯ ಕೇಸರ್ ಬಾದಾಮ್ ಮಿಲ್ಕ್ ಅನ್ನು ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಜಾಸ್ತಿ ಕ್ವಾಂಟಿಟಿಯಲ್ಲಿ ಕೇಸರ್ ಬಾದಾಮ್ ಪೌಡರ್ ಮಾಡಿರೋದು. ನೀವು ನಿಮಗೆ ಬೇಕಾಗುವ ಕ್ವಾಂಟಿಟಿಯಲ್ಲಿ ಇಲ್ಲಿ ಹೇಳಿರುವ ಅಳತೆಯನ್ನೇ ಹೆಚ್ಚು ಅಥವಾ ಕಡಿಮೆ ಮಾಡಿ ತಯಾರಿಸ್ಬೋದು. ಬನ್ನಿ ರೆಸಿಪಿ ನೋಡೋಣ. ಮೊದಲಿಗೆ ಡ್ರೈ ಫ್ರೂಟ್ಸನ್ನು ಹುರಿಬೇಕು. ದಪ್ಪ ತಳದ ಬಾಣಲೆ ಅಥವಾ ಉರುಳಿಗೆ 1 kgಯಷ್ಟು ಬಾದಾಮನ್ನು ಹಾಕ್ತಾ ಇದ್ದೇನೆ. ಇಲ್ಲಿ ಬಾದಾಮನ್ನು ಒಳ್ಳೆ ಬಿಸಿ ಆಗೋ ತನಕ ಹುರಿಬೇಕು. ಹಾಗಂತ ಬಾದಾಮ್ ಕೆಂಪಗೆ ಆಗಬೇಕಾಗಿಲ್ಲ, ಚೆನ್ನಾಗಿ ಬಿಸಿ ಮಾಡಿಕೊಂಡ್ರೆ ಸಾಕು. ನಾನೊಂದು 5ರಿಂದ 6 ನಿಮಿಷ ಹುರ್ಕೊಂಡಿರೋದು. ಕ್ವಾಂಟಿಟಿಗೆ ಅನುಗುಣವಾಗಿ ಹುರಿಯುವ ಟೈಮ್ನಲ್ಲಿ ಹೆಚ್ಚು ಕಮ್ಮಿ ಆಗ್ಬೋದು. ಇಷ್ಟು ಹುರ್ಕೊಂಡಾದಮೇಲೆ ಬೇರೆ ಪ್ಲೇಟಿಗೆ ವರ್ಗಾಯಿಸಿ ನಂತರ ಅರ್ಧ kg ಗೋಡಂಬಿಯನ್ನು ಹಾಕ್ತಾ ಇದ್ದೇನೆ. ಗೋಡಂಬಿಯನ್ನು ಸಹ ಒಳ್ಳೆ ಬಿಸಿ ಆಗೋ ತನಕ ಮಧ್ಯಮ ಉರಿಯಲ್ಲಿ ಹುರ್ಕೊಳ್ಬೇಕು. ಗೋಡಂಬಿ ಕೆಂಪಗೆ ಹುರಿಬೇಕಾಗಿಲ್ಲ. ಈ ಹದದಲ್ಲಿ ರೋಸ್ಟ್ ಮಾಡಿರೋದು. ಇನ್ನು ಹುರಿದಿರುವಂತಹ ಗೋಡಂಬಿಯನ್ನು ಪ್ಲೇಟಿಗೆ ವರ್ಗಾಯಿಸಬೇಕು. ನಂತರ 75 ಗ್ರಾಂ ಪಿಸ್ತಾವನ್ನು ಹಾಕ್ತಾ ಇದ್ದೇನೆ. ಪಿಸ್ತಾ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಇದನ್ನು ಸಹ ಒಳ್ಳೆ ಬಿಸಿಯಾಗೋ ತನಕ ಮಧ್ಯಮ ಉರಿಯಲ್ಲೇ ಹುರ್ಕೊಳ್ಬೇಕು. ಹುರ್ಕೊಂಡಿರುವ ಪಿಸ್ತಾವನ್ನು ಪ್ಲೇಟಿಗೆ ವರ್ಗಾಯಿಸಿ ಹುರಿದಿರುವಂತಹ ನಟ್ಸನ್ನು ಪೂರ್ತಿಯಾಗಿ ಬಿಸಿ ಆರೋದಕ್ಕೆ ಬಿಡಬೇಕು. ಬಿಸಿ ಆರಿದ ನಂತರ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಬೇಕು. ಪೂರ್ತಿ ಬಿಸಿ ಆರಿದ ನಂತರವೇ ಇಲ್ಲಿ ಪೌಡರ್ ಮಾಡಬೇಕು. ಇಲ್ಲಾಂತಂದರೆ ಅದರಲ್ಲಿರುವಂತಹ ಎಣ್ಣೆ ಅಂಶ ಬಿಟ್ಕೊಳತ್ತಾ ಬರುತ್ತೆ. ಆಗ ಉದುರುದುರಾಗಿ ಪೌಡರ್ ಮಾಡೋದಕ್ಕಾಗೋದಿಲ್ಲ. ನಾನು 2 ಬ್ಯಾಚ್ನಲ್ಲಾಗಿ ಪೌಡರ್ ಮಾಡ್ತಾ ಇದ್ದೇನೆ. ಪಲ್ಸ್ ಮೋಡ್ನಲ್ಲಿ ಒಂದೆರಡು ಸಲ ತಿರುಗಿಸಿ ನಂತರ ಫಸ್ಟ್ ಸ್ಪೀಡ್ನಲ್ಲೇ ಪೌಡರ್ ಮಾಡಿಕೊಂಡ್ರೆ ಕರೆಕ್ಟಾಗಿ ಬರುತ್ತೆ. ನಾನು ಫಸ್ಟ್ ಬ್ಯಾಚ್ನಲ್ಲಿ ಪೌಡರ್ ಮಾಡಿಕೊಂಡಾಯಿತು. ಇನ್ನೊಂದು ರೌಂಡ್ ಮಿಕ್ಸಿ ಜಾರಿಗೆ ಹಾಕಿ ಪೂರ್ತಿಯಾಗಿ ಪೌಡರ್ ಮಾಡಿಕೊಂಡೆ. ಇನ್ನು ಅದೇ ಮಿಕ್ಸಿ ಜಾರಿಗೆ 1 ಕಪ್ ಸಕ್ಕರೆ ಹಾಕ್ತಾ ಇದ್ದೇನೆ. ಸ್ವೀಟ್ ಮುಂದಿರಬೇಕು ಅಂದರೆ 1/4 ಕಪ್ವರೆಗೂ ಸಕ್ಕರೆಯನ್ನು ಸೇರಿಸ್ಬೋದು. ನಾನು ಹದವಾಗಿ ಹಾಕಿರೋದು. ನಂತರ 1 ಕಪ್ನಷ್ಟು ಹಾಲಿನ ಪುಡಿಯನ್ನು ಹಾಕಿ ನಂತರ ಶುದ್ಧವಾಗಿರುವ ಅರಶಿನ ಪುಡಿ ಅರ್ಧ ಚಮಚ ಹಾಕ್ತಾ ಇದ್ದೇನೆ. ನಂತರ ಕೇಸರ್ ಬಾದಾಮ್ ಮಿಕ್ಸ್ ಆಗಿದ್ದರಿಂದ 1 ಟೇಬಲ್ ಚಮಚದಷ್ಟು ಕೇಸರಿ ದಳವನ್ನು ಹಾಕ್ಕೊಂಡೆ. ಕೊನೆಯದಾಗಿ 10 ಏಲಕ್ಕಿಯನ್ನು ಸೇರಿಸಿ ಪೌಡರ್ ಮಾಡಬೇಕು. ತಯಾರಿಸಿರುವ ಪೌಡರನ್ನು ಡ್ರೈ ಫ್ರೂಟ್ಸ್ ಪೌಡರ್ ಮಿಶ್ರಣಕ್ಕೆ ಹಾಕಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಪೂರ್ತಿಯಾಗಿ ಮಿಕ್ಸ್ ಮಾಡಿಕೊಂಡಾಯಿತು. ಇದನ್ನು ಏರ್ಟೈಟ್ ಕಂಟೈನರ್ನಲ್ಲಿ ಹಾಕಿಟ್ರೆ 4ರಿಂದ 5 ತಿಂಗಳವರೆಗೂ ಉಪಯೋಗಿಸ್ಬೋದು. ಈಗ ಕೇಸರ್ ಬಾದಾಮ್ ಪ್ರೀಮಿಕ್ಸ್ ಅಥವಾ ಪೌಡರ್ ರೆಡಿಯಾಗೋಯ್ತು. ಈ ಪ್ರೀಮಿಕ್ಸನ್ನು ಬಳಸಿ ಯಾವ ರೀತಿಯಾಗಿ ಕೇಸರ್ ಬಾದಾಮ್ ಮಿಲ್ಕ್ ಮಾಡೋದು ಅಂತ ನೋಡೋಣ. ಒಂದು ಪಾತ್ರೆಗೆ 1 ಲೀಟರ್ ಹಾಲನ್ನು ಹಾಕಿ ಹಾಲು ಕುದಿಸ್ಕೊಳ್ಬೇಕು. ಹಾಲು ಚೆನ್ನಾಗಿ ಕುದಿಸಿದ ನಂತರ 6 ಟೇಬಲ್ ಚಮಚದಷ್ಟು ಕೇಸರ್ ಬಾದಾಮ್ ಮಿಲ್ಕ್ ಪೌಡರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ 2 ನಿಮಿಷಗಳ ಕಾಲ ಪುನಃ ನಿಧಾನ ಉರಿಯಲ್ಲಿ ಕುದಿಸ್ಕೊಳ್ಬೇಕು. ಹೀಗೆ ಕುದಿಸಿದ ನಂತರ ಗ್ಯಾಸ್ ಫ್ಲೇಮನ್ನು ಆರಿಸಿ ಬಿಸಿ ಬಿಸಿಯಾಗಿ ಬೇಕು ಅಂದರೆ ಇಮಿಡಿಯೇಟ್ ಆಗಿ ಸರ್ವ್ ಮಾಡಿ. ಕೋಲ್ಡ್ ಬೇಕು ಅಂದರೆ ಬಿಸಿ ಆರಿದ ನಂತರ ಫ್ರಿಜ್ನಲ್ಲಿಟ್ಟು ಸರ್ವ್ ಮಾಡ್ಬೋದು. ನಾನು ಬಿಸಿ ಬಿಸಿಯಾಗಿ ಸರ್ವ್ ಮಾಡಿರೋದು. ಪ್ಯಾಕೆಟ್ಗಳಲ್ಲಿ ಸಿಗುವುದಕ್ಕಿಂತಲೂ ಆರೋಗ್ಯಕರವಾಗಿರುವ ಕೇಸರ್ ಬಾದಾಮ್ ಮಿಲ್ಕ್ ಪೌಡರನ್ನು ಇನ್ನು ಮುಂದೆ ಮನೆಯಲ್ಲೇ ತಯಾರಿಸಿ ಎಂಜಾಯ್ ಮಾಡಿ. ರೆಸಿಪಿ ಇಷ್ಟ ಆಗಿದ್ದರೆ ಕೆಳಗಡೆಯಲ್ಲಿರುವಂತಹ ಲೈಕ್ ಬಟನ್ ಪ್ರೆಸ್ ಮಾಡಿ, ವಿಡಿಯೋವನ್ನು ಶೇರ್ ಮಾಡೋದನ್ನು ಮರಿಬೇಡಿ. ಇನ್ನಷ್ಟು ಇಂಟ್ರೆಸ್ಟಿಂಗ್ ರೆಸಿಪೀಸ್ಗಳಿಗಾಗಿ ಪೊಳಲೀಸ್ ಕಿಚನ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.